ಹಾಲಿ ಸಂಸದರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಬೆಳಗ್ಗೆ 11ರಿಂದ 11:30 ಒಳಗಾಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ. ಇದರ ಜೊತೆಗೆ ಕನಕಪುರ ಬಂಡೆ ಬ್ರದರ್ಸ್ ವಿರುದ್ಧ ಅಬ್ಬರಿಸಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು, ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಬೆಂಗಳೂರು ಗ್ರಾಮಾಂತರವನ್ನ ಕಬ್ಜಾ ಮಾಡಬೇಕು ಅಂತ ಮೈತ್ರಿಯ ನಾಯಕರು ಈಗಾಗಲೇ ಒಂದಿಷ್ಟು ರಣತಂತ್ರವನ್ನ ಹೂಡಿ ಅಳೆದು ತೂಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಸಿರುವಂತದ್ದು. ಇದು ಒಂದು ಕಡೆ ಆದರೆ ಡಿಕೆ ಶಿವಕುಮಾರ್ ಅಂಡ್ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಅಖಾಡದಲ್ಲಿರುವಂತದ್ದು. ಈ ಬಾರಿ ಹ್ಯಾಟ್ರಿಕ್ ಕನಸಿದೆ. ಡಿಕೆ ಸುರೇಶ್ ಅವರು ಈ ಬಾರಿ ಹ್ಯಾಟ್ರಿಕ್ ಅನ್ನು ಸಾಧಿಸುವಂತಹ ಪಣವನ್ನ ತೊಟ್ಟಿದ್ದಾರೆ. ಶತಾಯ ಗತಾಯ ಡಿಕೆ ಬ್ರದರ್ಸ್ಗೆ ಈ ಬಾರಿ ಪ್ರತಿಷ್ಠೆಯ ಕಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಕಾರಣ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ ಅದು ಡಿಕೆ ಬ್ರದರ್ಸ್ ಭದ್ರಕೋಟೆ. ಸೊ ಈ ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಬಿಜೆಪಿ ಜೆಡಿಎಸ್ ಒಂದಾಗಿ ಈ ಬಾರಿ ಅಳೆದು ತೂಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಅಖಾಡಕ್ಕೆ ಇಳಿಸಿರುವಂಥದ್ದು ಬಿಜೆಪಿ. ಆರಂಭದಿಂದಲೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಶಕ್ತಿ ಏನು ಅಂದರೆ ಡಿ ಕೆ ಸುರೇಶ್ ಅವರು. ಸೊ ಡಿ ಕೆ ಸುರೇಶ್ ಅವರಿಗೆ ಟಫ್ ಫೈಟ್ ಅನ್ನ ಕೊಟ್ರೆ ಡಿ ಕೆ ಬ್ರದರ್ಸ್ ಅನ್ನ ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸಬಹುದು ಅಂತ ಲೆಕ್ಕಾಚಾರ. ಇಲ್ಲಿ ಟಫ್ ಫೈಟ್ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಡಿ ಕೆ ಸುರೇಶ್ ಅವರು ಇದೇ ಕ್ಷೇತ್ರಕ್ಕೆ ಸೀಮಿತವಾಗ್ತಾರೆ ಅನ್ನುವ ಸ್ಟ್ರಾಟಜಿಯನ್ನ ಮೈತ್ರಿ ನಾಯಕರು ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಟಫ್ ಫೈಟ್ ಅನ್ನ ಕೊಡಬಲ್ಲ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಅಂತ ಅಂದಾಜು ಮಾಡಿ ಅಖಾಡಕ್ಕೆ ಇಳಿಸಿರುವಂಥದ್ದು. ಜೊತೆಗೆ ಇತ್ತೀಚೆಗಷ್ಟೇ ಅಮಿತ್ ಶಾ ಅವರು ಕೂಡ ಬೃಹತ್ ರೋಡ್ ಶೋ ಅನ್ನ ನಡೆಸಿದ್ರು, ಮತಯಾಚನೆಯನ್ನ ಮಾಡಿದ್ರು. ಕಾರಣ ಮೈತ್ರಿ ವರ್ಕ್ ಆಗಬೇಕು. ಒಂದು ವೇಳೆ ಏನಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ವರ್ಕ್ ಆದ್ರೆ ಡಿ ಕೆ ಸುರೇಶ್ ಅವರಿಗೆ ಟಫ್ ಆಗುತ್ತೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಡಾಕ್ಟರ್ ಟೆಂಪಲ್ ರನ್ ಶುರು ಮಾಡಿದ್ದಾರಂತೆ. ಬೆಳಗ್ಗೆ 10ರಿಂದ 11 ಗಂಟೆಯವರೆಗೂ ಕೂಡ ಟೆಂಪಲ್ ರನ್ ಇರುತ್ತೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ರೋಡ್ ಶೋ ಅನ್ನು ಕೂಡ ನಡೆಸ್ತಾರೆ. ಚಾಮುಂಡೇಶ್ವರಿ ಸಿಲ್ಕ್ ಮಿಲ್ಸ್ ಗ್ರೌಂಡ್ನಲ್ಲಿ ಸಮಾವೇಶ ಇರುವಂತದ್ದು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಕ್ಟರ್ ಮಂಜುನಾಥ್ ಅವರು ಬೃಹತ್ ಸಮಾವೇಶವನ್ನು ನಡೆಸ್ತಾರೆ, ರೋಡ್ ಶೋ ಅನ್ನು ನಡೆಸ್ತಾರೆ. ಬೃಹತ್ ರೋಡ್ ಶೋ ಮುಖೇನ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥದ್ದು. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಬಹುದು. ಜೊತೆಗೆ ಶಕ್ತಿ ಪ್ರದರ್ಶನವಾಗುತ್ತೆ. ಬೆಳಗ್ಗೆ 11:30ಕ್ಕೆ ಬೃಹತ್ ಸಮಾವೇಶವಿದೆ. ಇಲ್ಲಿ ಮೈತ್ರಿ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗುತ್ತೆ, ಶಕ್ತಿಯ ಪ್ರದರ್ಶನವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮತಯಾಚನೆಯನ್ನ ಮಾಡಿದ್ರು. ಈ ಹಿಂದೆ ಡಿ ಕೆ ಸುರೇಶ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಯುದ್ಧದಲ್ಲಿ ನಾನು ರೆಡಿ ಅಂತ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಇವತ್ತು ಅಧಿಕೃತವಾಗಿ ನಾಮಿನೇಷನ್ ಅನ್ನ ಫೈಲ್ ಮಾಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಅದಕ್ಕೂ ಮುನ್ನ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ದೇವರ ಆಶೀರ್ವಾದವನ್ನು ಪಡೆದುಕೊಂಡು, ಹಿರಿಯರ ಆಶೀರ್ವಾದ ಪಡೆದುಕೊಂಡು ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ. ಕಾರಣ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಇದೇ ಮೊದಲ ಬಾರಿಗೆ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಹಿರಿಯರ ಆಶೀರ್ವಾದ, ಸಲಹೆ, ಸೂಚನೆಯನ್ನು ಪಡೆದುಕೊಂಡು ಸರಿಯಾದ ಮುಹೂರ್ತದಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಒಂದು ಬೃಹತ್ ರೋಡ್ ಶೋ ಕೂಡ ಹಮ್ಮಿಕೊಂಡಿರುವಂಥದ್ದು. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ರಾಮನಗರ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಈಗಾಗಲೇ ಲೋಕಸಭಾ ಅಖಾಡ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಇವತ್ತು ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ ಮಂಜುನಾಥ್ ಅವರು. ಯಾವ ರೀತಿ ತಯಾರಿ ನಡೆದಿದೆ ಅಂತ?
ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ PN ಮಂಜುನಾಥ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತರು ಇದ್ದಾರೆ. ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸುವ ಮುನ್ನ ರಾಮನಗರ ಶಕ್ತಿ ದೇವತೆಯಾದಂತಹ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಹಮ್ಮಿಕೊಂಡು ನಂತರ SP ಆಫೀಸ್ ಕಚೇರಿಯಿಂದ DC ಕಚೇರಿವರೆಗೂ ಕೂಡ ಬೃಹತ್ ಮೆರವಣಿಗೆಯ ಮೂಲಕ CN ಮಂಜುನಾಥ್ ಅವರು ತೆರಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ತದನಂತರ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿರುವಂತದ್ದು. ಈ ಸಮಾವೇಶಕ್ಕೆ BS ಯಡಿಯೂರಪ್ಪನವರು ಮತ್ತೆ ಮಾಜಿ CM ಕುಮಾರಸ್ವಾಮಿ ಅವರು ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆಯಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವಾಗಿರುವಂತದ್ದು ಒಟ್ಟಾರೆಯಾಗಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಈ ಕ್ಷೇತ್ರ ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ನಾಮಿನೇಷನ್ ಅನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಹಿರಿಯರ ಆಶೀರ್ವಾದ, ದೇವರ ಪ್ರಾರ್ಥನೆಯೊಂದಿಗೆ ಇವತ್ತು ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ. ಜೊತೆಗೆ ಅದಕ್ಕೂ ಮುನ್ನ ಬೃಹತ್ ರೋಡ್ ಶೋವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಬೃಹತ್ ಸಮಾವೇಶ ಜೊತೆಗೆ ರೋಡ್ ಶೋ ಇರುವಂಥದ್ದು. ಇಲ್ಲಿ ಮೈತ್ರಿ ನಾಯಕರ ಶಕ್ತಿ ಪ್ರದರ್ಶನವಾಗುತ್ತೆ. ಮೈತ್ರಿ ನಾಯಕರು ಒಗ್ಗೂಡಬೇಕಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಡಬೇಕು ಅಂದರೆ, ಯಾಕಂದರೆ JDS ವರ್ಕ್ ಆಗುತ್ತಾ ಅಂದರೆ ಇಲ್ಲೊಂದು ಪ್ರಶ್ನೆ ಇರುವಂಥದ್ದು. HD ಕುಮಾರಸ್ವಾಮಿ ಅವರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮದೇ ಆದಂಥ ಹೋಲ್ಡ್ ಹೊಂದಿದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರ ಅಳಿಯ. ಈಸಿಯಾಗಿ BJP JDS ಕೇಡಾರ್ ವರ್ಕ್ ಆದರೆ ಗೆಲುವನ್ನು ಸಾಧಿಸಬಹುದು ಅಂತ ಒಂದು ಲೆಕ್ಕಾಚಾರ ಇರುವಂಥದ್ದು. ಇತ್ತೀಚೆಗಷ್ಟೇ ಅಮಿತ್ ಶಾ ಅವರು ಬಂದು ಕೂಡ ರೋಡ್ ಶೋವನ್ನು ನಡೆಸಿದ್ರು, ಮತಯಾಚನೆಯನ್ನು ಮಾಡಿದರು, ಒಂದಿಷ್ಟು ಇನ್ಪುಟ್ಗಳನ್ನು ಕೂಡ ಕೊಟ್ಟಿದ್ದರು. ಯಾವ ರೀತಿಯಾಗಿ ಚುನಾವಣೆ ಇರಬೇಕು, ಚುನಾವಣಾ ಪ್ರಚಾರ ಯಾವ ರೀತಿ ಇರಬೇಕು ಅಂತ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥದ್ದು DK ಸುರೇಶ್ ಅವರು. ಹ್ಯಾಟ್ರಿಕ್ ಕನಸಿದೆ. 2014, 2019 ನಂತರ ಈ ಬಾರಿ ಮತ್ತೆ ಅಖಾಡಕ್ಕೆ ಇಳಿದಿರುವಂಥದ್ದು. ಹ್ಯಾಟ್ರಿಕ್ ಅನ್ನು ಸಾಧಿಸಿ BJPಗೆ ಟಕ್ಕರನ್ನು ಕೊಡಬೇಕು ಅಂತ ಒಂದು ಕಡೆ ಇರುವಂಥದ್ದು. ಅಲ್ಲಿಗೆ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೂ ಕೂಡ